ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 7ನೇ ತರಗತಿಯ 7ನೇ ಅಧ್ಯಾಯದಂಥ ಪರಿಮಾಣಗಳ ಹೋಲಿಕೆ ಬಗ್ಗೆ ನೋಡೋಣ. ಅದರಲ್ಲಿ ಅಭ್ಯಾಸ 7.2 ಬಿಡಿಸೋಣ ಇವತ್ತು. ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶಗಳನ್ನು ಕಂಡುಹಿಡಿಯಿರಿ. ಅಂದರೆ 5ನೇ ಪ್ರಶ್ನೆಗೆ ನಾವು ಇದರಲ್ಲಿ 5 ಸಮಸ್ಯೆ ಅದಾವು. ಅದನ್ನು ಒಂದೊಂದಾಗಿ ನೋಡ್ಕೋಣ. ಒಂದೇದೇನಿದೆ ಅಂದರೆ ಎ ಪೂರ್ಣಾಂಶದ 5% ಆಗಿದೆ ಅಂತಿದೆ. ಇದನ್ನು ನೋಡ್ಕೋಣ. ಆಮೇಲೆ ಈ ಮಟ್ಟವನ್ನು ಬಿಡಿಸ್ಕೊತ ಹೋಗೋಣ. ಓಕೆ, ನೋಡಿ ಎ ಏನೈತೆ ಅಂತಂದರೆ ಪೂರ್ಣಾಂಶದ 5% ಆಗಿದೆ ಅಂತಿದೆ. ಹೌದಾ? ಹಾಗಾದರೆ ಇಲ್ಲಿ ಪೂರ್ಣಾಂಶವು ಎಕ್ಸ್ ಆಗಿರಲಿ, ಪೂರ್ಣಾಂಶವು ಏನಾಗಿರಲಿ, ಎಕ್ಸ್ ಆಗಿರಲಿ. ಎಕ್ಸ್ನ 5% = 600. ಇದನ್ನು ಹೇಗೆ ಹಚ್ಕೊಂಡನಂದರೆ ಎಕ್ಸ್ ಇಂಟು 500 ಇಂಟು 600 ಅಂತ ಹಚ್ಕೊಂಡಾನೆ. ಹೌದಾ? ಯಾಕಂದರೆ ಇಲ್ಲಿ 5% ಅಂತಿದೆಯಲ್ಲ, ಅದು 100ಕ್ಕೆ 5 ಅಂತಂದರೆ ಇದನ್ನು ಭಿನ್ನರಾಶಿಯಲ್ಲೇ ಬರೆದಾಗ 5/100 ಆಗುತ್ತೆ. ಇಂಟು 600 ಇದನ್ನು ಹಚ್ಕೊಂಡನಿ. ಹಾಗಾದರೆ ಇದನ್ನು ಏನು ಮಾಡಿದ್ದಾನೆ ಅಂತಂದರೆ 5 1 5 20 ಏನು ಮಾಡಿದ್ದಾನೆ ಅಂದರೆ ಭಾಗಿಸಿದ್ದೀನಿ, ಅಥವಾ ಕನಿಷ್ಠ ರೂಪಕ್ಕೆ ಇದನ್ನು ಪರಿವರ್ತನೆ ಮಾಡಿದ್ದೀನಿ. ಆವಾಗ ಎಕ್ಸ್ ಇಂಟು 1/20 ಇಂಟು 600 ಆಗುತ್ತೆ. ಆಮೇಲೆ ಎಕ್ಸ್ ಇಂಟು 1 ಎಕ್ಸ್ 20ಗೆ 20 ಇಂಟು 600. ಓಕೆ, ಆಮೇಲೆ ಎಕ್ಸ್ = ಈ ಭಾಗಲೇ ಇದ್ದದ್ದು 20 ಮೇಲೆ ಹೋದ ಕೂಡಲೇ 20 ಇಂಟು 600 ಆಯಿತು. ಹಾಗಾದರೆ ಇಲ್ಲಿ 20 ಇಂಟು 600 ಗುಣಿಸಿದಾಗ ಏನಾಗುತ್ತೆ ಅಂದರೆ ಇದು 12,000 ಬರುತ್ತೆ. ಎಕ್ಸ್ = 12,000. ಅರ್ಥ ಆಯ್ತಾ? ಹಾಗಾದರೆ ಇನ್ನು ಬಿ ಪೂರ್ಣಾಂಶದ 12% ರೂಪಾಯಿ 1080 ಅಂತ ಕೊಟ್ಟಾರೆ. ಹೌದಾ? ಅದರ ಆನ್ಸರನ್ನು ನೋಡೋಣ. ನೋಡಿ ಏನಿದೆ ಇಲ್ಲಿ, ಪೂರ್ಣಾಂಶವು ಎಕ್ಸ್ ಆಗಿರಲಿ, ಪೂರ್ಣಾಂಶ ಏನಾಗಿರಲಿ, ಎಕ್ಸ್ ಆಗಿರಲಿ ಅಂತ ಕೊಟ್ಟ. ಅರ್ಥ ಆಯ್ತಾ? ಪೂರ್ಣಾಂಶವು ಎಕ್ಸ್ ಆಗಿರಲಿ, ಎಕ್ಸ್ದ 12% = 1080. ಇಲ್ಲಿ ಎಕ್ಸ್ ಇಂಟು 12/100 ಅಂತ ಹಚ್ಕೊಂಡಾನೆ. 12% ಅಂತಂದರೆ 100ಕ್ಕೆ 12 ಅಂತ ಅರ್ಥ. ಇಂಟು 1080. ಈಗ ಏನು ಮಾಡಿದಾನಂದರೆ 4 3 12, 4 25 100. 12 ಮತ್ತು 100 ಏನಪ್ಪ ಅಂದರೆ ಇದನ್ನು ಕನಿಷ್ಠ ರೂಪ ಅಥವಾ ಕಡ್ತಾ ಹೊಡೆದವು. ಅವಾಗ 3/25 ಇರುತ್ತೆ. ಇಂಟು 1080. ಅದನ್ನು ಇಲ್ಲಿ ಕೆಳಗೆ ಹಚ್ಕೊಂಡನಿ. ಎಕ್ಸ್ ಇಂಟು 3/25 ಇಂಟು 1080. ಈಗ ಎಕ್ಸ್ ಇಂಟು 3x ಆತಿ /25 ಇಂಟು 1080. ಹೌದಾ? ಇಲ್ಲಿ 3x ಈ ಹೊರಗೆ ತಗೊಂಡಾಗ = 25 ಏನಕ್ಕಂತಂದರೆ ಗುಣಾಕಾರ ಆಗುತ್ತೆ. 25 ಇಂಟು 1080 ಎಕ್ಸ್ = 25 ಇಂಟು 1080/3 ಅಂತ ಹಚ್ಕೊಂಡೆ. ಈ 3x ಇದ್ದದ್ದು ಎಕ್ಸ್ ಅಲ್ಲೇ ಇರುತ್ತೆ. 3 ಈ ಕಡೆ ಬಂದರೆ ಗುಣಾಕಾರ ಇದ್ದದ್ದು ಏನಕ್ಕಂತಂದರೆ ಭಾಗಾಕಾರ ಆಗುತ್ತೆ. ಅವಾಗ 25 ಇಂಟು 1080 ಎರಡನ್ನು ಗುಣಿಸಿದಾಗ ಏನಕ್ಕಂತಂದರೆ 27,000 ಆಗುತ್ತೆ. ಆ 27,000ನ 3ರಲ್ಲಿ ಭಾಗಾಕಾರ, ಅಂದರೆ ಇಲ್ಲಿ ಛೇದದಲ್ಲಿ 3 ಐತಲ್ಲ ಅದನ್ನ ಸೇಮ್ ಇಟ್ಕೊಂಡವು. ಈ ಛೇದದಲ್ಲಿರುವ 3ರಿಂದ ಗುಣಿಸಿದಾಗ ಏನಾಗತ್ತಂತಂದರೆ, ಭಾಗಿಸಿದಾಗ ಏನಾಗತ್ತಂತಂದರೆ 3 9 27. ಈ 0ಗೆ 0 0ಗೆ 0 3 0 9,000 ಆಯಿತು. ಎಕ್ಸ್ = 9,000 ಅಂತ ಆನ್ಸರ್ ಬರುತ್ತೆ. ಓಕೆ, ಇನ್ನು ಸಿ ಕ್ವಶನ್ ನೋಡ್ಕೋಬೋದು ನೀವು. ಏನಿದೆ ಸಿ ಕ್ವಶನ? ಪೂರ್ಣಾಂಶದ 40% 500 ಕಿಲೋಮೀಟರ್ ಆಗಿದೆ ಅಂತೈತಿ. ಅದನ್ನು ಬಿಡಿಸಿದ ನೋಡ್ರಿ. ಎಕ್ಸ್ ಇಂಟು 40/100 ಇದು ಯಾಕೆ ಬಂದತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ಓಕೆ, ಇಂಟು 500. ಈಗ ಏನು ಮಾಡಬೇಕು? 14 40 40 ಕಡ್ತಾ ಹೋಯ್ತಿದ್ದು. 10 10 100. ಇನ್ನು 4 10 ಉಳಿತಲ್ಲ, 2 2 2 5 ಇಂಟು 500. 2 ಮೇಲೆ 2 ಉಳಿತು, ಕೆಳಗೆ 5 ಉಳಿತು. ಈಗ ಎಕ್ಸ್ ಇಂಟು 2/5 ಇಂಟು 500 ಅಂತ ಹಚ್ಕೊಂಡೆ. ಎಕ್ಸ್ ಇಂಟು 2 2x ಆತಿ /5 ಇಂಟು 500 ಮೇಗಣಿಂದ ಕೆಳಗೆ ಬಂತು. ಈಗ ಈ ಬಾಗಿಲೆ ಇದ್ದು 2x ಈ ಕಡೆ ಹೋದ್ರೆ ಗುಣಾಕಾರ ಆಯಿತು. 2x = ಈ ಬಾಗಿಲೆ ಮತ್ತು ಏನಾಯ್ತು ಅಂದರೆ ಗುಣಾಕಾರ ಆಯಿತು. 5 ಇಂಟು 500 ಆಯಿತು. ಈಗ ಎಕ್ಸ್ = 5 ಇಂಟು 500/2. 2 ಈ ಕಡೆ ಬಂತು. ಹೌದಾ? ಏನಪ್ಪ ಅಂದರೆ ಈ ಕಡೆ ಬಂದಾಗ ಏನಾಗುತ್ತೆ ಅಂದರೆ ಇದು ಗುಣಾಕಾರ ಇದ್ದದ್ದು ಭಾಗಾಕಾರ ಆಯಿತು. ಆವಾಗ 5 ಇಂಟು 500 ಗುಣಿಸಿದಾಗ 2,500 ಬಂತು. ಈ ಕೆಳಗೆ ಛೇದದಲ್ಲಿ 2 ಇರುವಂಥ 2 ಏನೈತಲ್ಲ ಅದನ್ನು ಹಾಗೆ ಇಟ್ಕೊಂಡು 2 1 2 1,250 ಇದನ್ನು ಭಾಗಿಸಿದಾಗ ಏನಾಗುತ್ತೆ ಅಂತಂದರೆ, ಅಥವಾ ಕನಿಷ್ಠ ರೂಪಕ್ಕೆ ತಂದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಆನ್ಸರ್ ಎಕ್ಸ್ = 1,250 ಬರುತ್ತೆ. ಓಕೆ, ಹಾಗಾದರೆ ಸಿ ಗೊತ್ತಾಯಿತು. ಇನ್ನು ಡಿ ದಂದ ಆನ್ಸರನ್ನು 5 ಡಿ ಏನು ಕೊಟ್ಟಾರೆ ನೋಡ್ರಿ. ಪೂರ್ಣಾಂಶದ 70% 14 ನಿಮಿಷ ಆಗಿದೆ. ಹಾಗಾದರೆ ಪೂರ್ಣಾಂಶದ 70% 14 ನಿಮಿಷ ಆಗಿದೆ ಅಂತಂದಾಗ ಪೂರ್ಣಾಂಶವು ಎಕ್ಸ್ ಆಗಿರಲಿ,
ಎಕ್ಸ್ದ 70ರಷ್ಟು ಇಸ್ಕೊಲ್ ಟು 14 ನಿಮಿಷ, ಎಕ್ಸ್ ಇಂಟು 70/100, ಹೌದಾ, 100ಕ್ಕೆ 70 ಇಂಟು 14, ಈ 14 ಇಲ್ಲಿ ಇಚ್ಕೊಂಡು 17 10 ಓಕೆ. ಆಮೇಲೆ ನೋಡಿ ಎಕ್ಸ್ ಇಂಟು 7/10 ಇಂಟು 14, ಎಕ್ಸ್ ಇಂಟು 7 ಇಸ್ಕೊಲ್ ಟು ಈ ಭಾಗಾಕಾರ ಇದ್ದದ್ದು ಏನಕ್ಕೆ ಗುಣಾಕಾರ ಆಗುತ್ತೆ 10 ಇಂಟು 14, ಹೌದಾ. ಹಾಗಾದರೆ ಎಕ್ಸ್ ಇಸ್ಕೊಲ್ ಟು 10 ಇಂಟು 14, ಈ ಗುಣಾಕಾರದ ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ ಬೈ 7 ಆಯಿತು. ಹಾಗಾದರೆ ನೆಕ್ಸ್ಟ್ 10 ಇಂಟು 14 ಏನಾಯ್ತಂದ್ರೆ 140 ಆತಿ. 7ಕ್ಕೆ 7 ಹಾಗೆ ಇಟ್ಟವು. ಈ 140ನ 7ರಲ್ಲೇ ಏನಪ್ಪ ಅಂತಂದರೆ ಭಾಗಿಸ್ಬೇಕು. 7 1ಲೇ 7 20, ಹೌದಾ, ಅಥವಾ 7 2 14, 0ಗೆ 0, ಅರ್ಥ ಆಯ್ತಾ. ಹಾಗಾದರೆ ಈಗೇನಾಯ್ತಾ ಎಕ್ಸ್ ಇಸ್ಕೊಲ್ ಟು 20 ನಿಮಿಷ, ಅರ್ಥ ಆಯ್ತಾ. ಹಾಗಾದರೆ ನೆಕ್ಸ್ಟು ಈ ಕ್ವಶನ್ ನೋಡೋಣ. ಪೂರ್ಣಾಂಶವು ಎಕ್ಸ್ ಆಗಿರಲಿ, ಏನಾಗಿರಲಿ, ಪೂರ್ಣಾಂಶವು ಎಕ್ಸ್ ಆಗಿರಲಿ, ಎಕ್ಸ್ನ 8ರಷ್ಟು 40 ಲೀಟರ್ ಅಂತಿದೆ. ಅದು ಹೇಗೆ ಬರುತ್ತೆ ಅನ್ನೋದ ನೋಡೋಣ. ಎಕ್ಸ್ ಇಂಟು 8/100 ಇಂಟು 40, ಇದನ್ನು ಹೆಂಗೆ ಹಚ್ಕೋಬೇಕಂತ ಇದ್ದೀನಿ. 100ಕ್ಕೆ 8ರಷ್ಟು, ಯಾಕಂದರೆ ಇಲ್ಲಿ 8ರಷ್ಟು ಅಂತಂದರೆ ಶೇಕಡಾಕ ಅಂದರೆ 100 ಹಚ್ಕೋಬೇಕು, ಇಂಟು 40 ಅದು ಕೊಟ್ಟಿದ್ದು ಹಚ್ಕೋಬೇಕು. ಈಗ 2 4 2 50 ಕಟ್ತಾವಿದೆ. 2 4 8, 2 50 100, ಇನ್ನು 4 50 ಉಳಿದತ್ತಲ್ಲ. ಈ 4ನ್ನು 2 2ಲೇ 2 25, 2/25 ಉಳಿತಿ. ಓಕೆ. ಹಾಗಾದರೆ ಎಕ್ಸ್ ಇಂಟು 2/25 ಇಂಟು 40 ಆಯ್ತಿದು, ಅರ್ಥ ಆಯ್ತಾ. ಹಾಗಾದರೆ ಎಕ್ಸ್ ಇಂಟು 2x/25, ಈ 25 ಇಂಟು 40. ಹಾಗಾದರೆ ಈ 2x ಇಸ್ಕೊಲ್ ಟು ಏನಾಗಿತ್ತಂದರೆ 2x ಈ ಕಡೆ ಹೋದಾಗ ಗುಣಾಕಾರ ಆಗುತ್ತೆ. 2x ಇಸ್ಕೊಲ್ ಟು 25 ಇಂಟು 40, ಎಕ್ಸ್ ಇಸ್ಕೊಲ್ ಟು 25 ಇಂಟು 40/2. ಅಂದರೆ ಈ ಗುಣಾಕಾರದ್ದು ಏನಾಯ್ತಿ, ಭಾಗಾಕಾರ ಆತಿ, ಇಲ್ಲಿ 2 ಬಂದು. ಈಗ 2 1ಲೇ ಈ 40ನ ಮತ್ತು 2ನ್ನ ಏನಪ್ಪ ಅಂದರೆ ಭಾಗಿಸ್ಬೇಕು. ಈ 2ರಿಂದ 2 20ಲೇ ಎಷ್ಟಂದರೆ 40, ಅಥವಾ 2 2ಲೇ 4, ಆಮೇಲೆ 0ಗೆ 0, 20 ಉಳಿತಿ, ಇಲ್ಲಿ 1 ಉಳಿತಿ, ಇದು 25. ಹಾಗಾದರೆ ಎಕ್ಸ್ ಈಸ್ಕೊಲ್ ಟು 25 ಇಂಟು 20, ಈ 1ಕ್ಕೆ ಬೆಲೆ ಎಲ್ಲ ಬಿಟ್ಟರೆ ನಾನು ಅದಕ್ಕೆ 25 ಇಂಟು 20 ಅನ್ನು ಹಚ್ಕೊಂಡನಿ. ಹಾಗಾದರೆ ಎಕ್ಸ್ ಈಸ್ಕೊಲ್ ಟು ಎಷ್ಟು ಉಳಿತು ಅಂದರೆ 500 ಲೀಟರ್. ಈ 25 ಇಂಟು 20ನ ಗುಣಿಸಿರ 500 ಬರುತ್ತೆ. ಓಕೆ. ಹಾಗಾದರೆ ನೆಕ್ಸ್ಟು 6ನೇ ಕ್ವಶನ್ ಏನು ನೋಡ್ಕೊಳಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ನೀವು. 6ನೇ ಪ್ರಶ್ನೆ ಏನೈತಂತಂದರೆ ನೋಡಿ, ಮುಂದೆ ನೀಡಿರುವ ಶೇಕಡಾವನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆದು ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ತನ್ನಿ, ಅಂದರೆ ಕನಿಷ್ಠ ರೂಪಕ್ಕೆ ತನ್ನಿ ಅಂತಂದ. ನೋಡ್ಕೊಳ್ಳಿ, ಇಲ್ಲಿ ಒಂದನೇದು 25%, ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ 25/100 ಆತಿ. ಓಕೆ. ಅಂದರೆ ಇಲ್ಲಿ 25% ಅಂತಿದೆ, ಇದು ಎಷ್ಟಾಯ್ತು 25/100 ಆಯಿತು. ಹಾಗಾದರೆ ಇದನ್ನು ಕಡ್ತಾ ಹೊಡೆದಾಗ ಏನಾಗತ್ತಂದರೆ 25 1ಲೇ 25 4ಲೇ, ಹಾಗಾದರೆ ಎಷ್ಟು ಉಳಿತಿ ಈಸ್ಕೊಲ್ ಟು 1/4. ಇನ್ನು ಎರಡನೇದು ಬಿ ನೋಡ್ಕೋಬೋದು ನೀವು. 150% ಅಂತಿದೆ, ಇದು 150, 100ಕ್ಕೆ ಅಂತಂದರೆ ಏನಪ್ಪ ಅಂದ್ರೆ 100ಕ್ಕೆ ಈ 0 ಐತಿ, 15 10 ಉಳಿತಿ, 5 2ಲೇ 10, ಓಕೆ, 5 3ಲೇ 15. ಹಾಗಾದರೆ ಇಲ್ಲಿ ಎಷ್ಟು ಉಳಿತಿ ಈಸ್ಕೊಲ್ ಟು 3/2, ಇಲ್ಲಿ 3 ಉಳಿದೆ, 2 ಉಳಿದ್ರೆ ಈಸ್ಕೊಲ್ ಟು 3/2 ಉಳಿತಿ. ಓಕೆ. ಇನ್ನು ನೆಕ್ಸ್ಟ್ ಸಿ 20% ಅಂದರೆ 100ಕ್ಕೆ 20, ಇಲ್ಲಿ ಏನಾಗುತ್ತೆ ಅಂದರೆ 21ಲೇ 25ಲೇ 1/5. ಇನ್ನು 5%, ಇಲ್ಲೇನು 5/100 ಐತಿ, 5 1ಲೇ 5 20ಲೇ, ಹೌದಾ, ಈಸ್ಕೊಲ್ ಟು 1/20. ಈ ರೀತಿ ಏನಪ್ಪ ಅಂತಂದರೆ ABCD ಶೇಕಡ ಇದ್ದದ್ದು ಏನಪ್ಪ ಅಂದರೆ ಭಿನ್ನರಾಶಿ ರೂಪಕ್ಕೆ ಬರ್ಕೊಂಡು ಏನಪ್ಪ ಅಂದರೆ ಕನಿಷ್ಠ ರೂಪಕ್ಕೆ ನಾವು ಅದನ್ನು ಅಥವಾ ಸರಳ ರೂಪಕ್ಕೆ ತಂದು. ಇನ್ನು ಎಷ್ಟನೇ ಕ್ವಶನ್ ಅಂತಂತಂದರೆ 7ನೇ ಕ್ವಶನ್ ನೋಡ್ಕೋಣ. ನೋಡಲ್ಲಿ ಏನಿದೆ, ಒಂದು ನಗರದಲ್ಲಿ 30ರಷ್ಟು ಮಹಿಳೆಯರು, 40ರಷ್ಟು ಪುರುಷರು ಮತ್ತು ಉಳಿದವರು ಮಕ್ಕಳಿದ್ದಾರೆ. ಆ ನಗರದಲ್ಲಿ ಶೇಕಡ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಿದ್ದಾರೆ. ಅಲ್ಲೇ ಕೊಟ್ಬಿಟ್ಟಾರ ಅವರು. ಶೇಕಡ ಅಂತಂದರೆ 100ಕ್ಕೆ 30ರಷ್ಟು ಮಹಿಳೆಯರಿದ್ದಾರೆ, 40ರಷ್ಟು ಪುರುಷರಿದ್ದಾರೆ, 70ರಷ್ಟು ಆಯಿತು. ಇನ್ನು ಮಕ್ಕಳು ಎಷ್ಟಂದರೆ 100ರಾಗಿ 70 ಕಳೆರೆ 30ರಷ್ಟು ಉಳಿದ್ಬಿಡ್ತಿ, ಹೌದಾ. ಅಲ್ಲೇ ಆನ್ಸರ್ ಇದೆ, ಬಾಯ ಲೆಕ್ಕದಲ್ಲಿ ನಮಗೆ ಸಿಕ್ಬಿಡುತ್ತೆ ಅದು. ಹಾಗಾದರೆ ಅದನ್ನು ಏನಪ್ಪ ಅಂತಂದರೆ ಬಿಡಿಸೋಣ, ಹೇಗೆ ಬರ್ತದೆ ಅನ್ನೋದ ನೋಡೋಣ. ನೋಡಿ ಏನು ಕೊಟ್ಟಾರಂತಂದರೆ ಪುರುಷರು 40ರಷ್ಟು ಬರ್ಕೊಂಡವು, ಮಹಿಳೆಯರು ಎಷ್ಟದಾರ ಅಂತಂದರೆ 30ರಷ್ಟಿದೆ, ಮಕ್ಕಳು ಈಸ್ಕೊಲ್ ಟು ಏನಪ್ಪ ಅಂದರೆ ಗೊತ್ತಿಲ್ಲ. ಇದು 100 ಏನಪ್ಪ ಅಂತಂದರೆ ಯಾಕೆ ಹಚ್ಕೊಂಡು 100 ಯಾಕೆ ಹಚ್ಕೊಂಡು ಇದನ್ನು ಶೇಕಡ ಅಂದರೆ 100ಕ್ಕೆ 30ರಷ್ಟು 40ರಷ್ಟು ಅಂತಂದಾರ, ಹೌದಾ. ಅಂದರೆ 100ಕ್ಕೆ ಅಂತಂದಿಲ್ಲ, 40ರಷ್ಟು ಪ್ರತಿಶತ 30ರಷ್ಟು ಪ್ರತಿಶತ ಶೇಕಡ ಅಂತಂದಾಗ ಅದು 100ಕ್ಕೆ ಲೆಕ್ಕ ಅಂತ ಅರ್ಥ. ಶೇಕಡದೊಳಗೆ ಬರ್ರಿ.
ಹಾಗಾದರೆ 100 ಮೈನಸ್ 40 ಪ್ಲಸ್ 30 ಹಚ್ಕೊಂಡು 40 ಪುರುಷರು ಪ್ಲಸ್ 30 ಮಹಿಳೆಯರು, ಒಟ್ಟು ಏನಪ್ಪ ಅಂದರೆ ಮಹಿಳೆಯರು ಮತ್ತು ಪುರುಷರು ಕೂಡಿ 70 ಇದೆ. ಓಕೆ, 100 ಮೈನಸ್ 70 ಅಂತ ಹಚ್ಕೊಂಡು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಏನಪ್ಪ ಅಂದರೆ ಫಸ್ಟ್ ಏನು ಮಾಡಬೇಕು, ಕೂಡಿಸ್ಬೇಕು, ಆಮೇಲೆ ಕಳಿಬೇಕು. ಹಾಗಾದರೆ 100ರಾಗಿ 70 ಕಳೆರ 30ರಷ್ಟು ಉಳಿದ್ರು. ಹಾಗಾದರೆ ಆ ನಗರದಲ್ಲಿ ಏನಪ್ಪ ಅಂದರೆ ಶೇಕಡಾ ಮಕ್ಕಳ ಸಂಖ್ಯೆ ಎಷ್ಟು ಅಂತಂದರೆ 30ರಷ್ಟು ಇದ್ದಾರೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 8ನೇ ಕ್ವಶನನ್ನು ನೋಡೋಣ. 8ನೇ ಕ್ವಶನ್ ಏನು ಕೊಟ್ಟಾರ ನೋಡ್ಕೊಳ್ಳಿ. 15,000 ಮತದಾರರಿರುವ ಒಂದು ಕ್ಷೇತ್ರದಲ್ಲಿ 60ರಷ್ಟು ಜನ ಮತ ಚಲಾಯಿಸಿದ್ದಾರೆ. ಒಟ್ಟು ಆ ಮತದಾರ ಏನಪ್ಪ ಅಂದರೆ ಆ ಕ್ಷೇತ್ರದಲ್ಲಿ ಮತದಾರ ಸಂಖ್ಯೆ ಎಷ್ಟೈತಂದ್ರೆ 15,000 ಇದೆ. ಅರ್ಥ ಆಯ್ತಾ? ಹಾಗಾದರೆ 60ರಷ್ಟು ಜನ ಏನಪ್ಪ ಅಂದರೆ ಮತ ಚಲಾಯಿಸಿದ್ದಾರೆ. ಶೇಕಡ ಎಷ್ಟು ಜನ ಮತ ಚಲಾಯಿಸಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ. 60ರಷ್ಟು ಅಂದ್ರೆ 100ಕ್ಕೆ 60ರಷ್ಟು ಅಂತಂದರೆ ಇನ್ನೆಷ್ಟು ಉಳಿತಪ್ಪ, 100ರಾಗ 40ರಷ್ಟು ಜನ ಏನಪ್ಪ ಅಂದರೆ ಮತ ಚಲಾಯಿಸಲ್ಲ. ಅದನ್ನು ಅದ್ರೊಳಗೆ ಹೇಳೋಣತ್ತಾರ ಅಂದರೆ ಸಂಖ್ಯೆ ಒಳಗೆ ಹೇಳೋಣತ್ತಾರ. ನಾವು 60ರಷ್ಟು ಏನು ಕೊಟ್ಟಾರಲ್ಲ ಅದನ್ನೂ ಸಂಖ್ಯೆ ಒಳಗೆ ಹೇಳೋನು, 40ರಷ್ಟು ಏನು ಬರ್ತೈತಲ್ಲ ಅದನ್ನೂ ಸಂಖ್ಯೆ ಒಳಗೆ ಹೇಳೋಣ. 15,000 ಒಳಗೆ ಎಷ್ಟು ಮತ ಚಲಾಯಿಸಿದ್ದಾರೆ, ಸಂಖ್ಯೆ ಒಳಗೆ ಎಷ್ಟು ಮತ ಚಲಾಯಿಸಿಲ್ಲ ಅಂತ ಎರಡು ಆನ್ಸರ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಕೊಟ್ಟಾರು. ಏನು ಕೊಟ್ಟಾರಪ್ಪ ಅಂತಂದರೆ ನೋಡ್ಕೋಬೋದು ನೀವು. ಇಲ್ಲಿ 100ಕ್ಕೆ 60ರಷ್ಟು ಜನ ಏನಪ್ಪ ಅಂತಂದರೆ ಮತ ಚಲಾಯಿಸಿದವರ ಸಂಖ್ಯೆ ಇದು. ಅಂದರೆ 60% ಅಂತ ಕೊಟ್ಟಾರಲ್ಲ ಅದನ್ನು 100ಕ್ಕೆ 60 ಅಂತ ಹಚ್ಕೊಂಡು ಇಂಟು ಏನಪ್ಪ ಅಂದರೆ 15,000. ಅರ್ಥ ಆಯ್ತಾ? ಈಗ ಏನು ಮಾಡ್ತಾನೆ ಅಂದರೆ ಈ 100 ಒಳಗಿನ 1 0, 15,000 1 0 ತೆಗಿತೀನಿ. ಆಮೇಲೆ ಈ 100 ಒಳಗೆ ಮತ್ತೊಂದು 0 ಮತ್ತು 60 1 0 ಅಂತ ತೆಗಿತೀನಿ. 6/1 ಉಳಿತಿ. 6/1 ಹಚ್ಕೊಂಡ್ರೆ ಇಂಟು 1500 ಅಷ್ಟ, ಯಾಕಂದರೆ ಇಲ್ಲಿ ಒಂದು 0 ಹೋಗಿರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 6 ಇಂಟು 1500 ಇವು ಎರಡೂ ಗುಣಿಸಿದಾಗ ಅಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ 9,000 ಬರ್ತೈತೆ. 9,000 ಬರ್ತೈತೆ. ಆಮೇಲೆ ಕೆಳಗೆ ಒಂದಕ್ಕೆ ಒಂದು ಬರ್ತೈತೆ. 9,001 = 9,000. ಯಾಕಂದರೆ ಈ ಒಂದಕ್ಕೆ ಬೆಲೆ ಇರೋಂಗಿಲ್ಲ. ಡೈರೆಕ್ಟಾಗಿ ನಾವು ಏನು ಮಾಡ್ತೇವೆ ಅಂತಂದರೆ 9,000 ಇಟ್ಕೋತೇವೆ. ಇಲ್ಲಿ 6 ಇಂಟು 1500 ಅಂತಂದಾಗ ಇಲ್ಲಿ ಗುಣಿಸಿದ ನೋಡ್ಕೋಬೋದು ನೀವು. 6 ಪೂಜ್ಲೆ ಪೂಜಿ 6 ಪೂಜ್ಲೆ ಪೂಜಿ 6 5 30. ಹಾಗಾದರೆ ಈ 3 ಇದೇನಪ್ಪ ಅಂದರೆ ದಶಕ ಇಟ್ಟು ಇಲ್ಲಿ 0 ಬಂತು. 6 1 6 6ರ 3 ಕೂಡಿಸಿದ್ರೆ ಎಷ್ಟಪ್ಪ ಅಂತಂದರೆ 9,000. ಅರ್ಥ ಆಯ್ತಾ? ಮತ ಚಲಾಯಿಸಿದವರ ಸಂಖ್ಯೆ ಅಂತಂದಾಗ ಅಲ್ಲಿ = ಎಷ್ಟು ಬರ್ತದೆ ಅಂದರೆ 9,000 ಅಂತ ಬಂತು. ಇನ್ನು ನೆಕ್ಸ್ಟು ಮತ ಚಲಾಯಿಸದವರ ಅಂದರೆ ಓಟ್ ಹಾಕ್ಲ ಇದ್ದವರು ಎಷ್ಟದಾರ ಅಂದರೆ 40%. ಅದು ಎಷ್ಟು ಹಚ್ಕೊಂಡ್ರೆ ಹೇಗೆ ಹಚ್ಕೊಂಡಾನೆ ನೋಡ್ಕೋಬೋದು. ಇಲ್ಲಿ 40/100 ಇಂಟು 15,000. ಈ 100 ಒಳಗಿಂದ 1 0, ಆಮೇಲೆ 15,000 1 0 ಹೋಯಿತು. ಆಮೇಲೆ ಈ 100 ಒಳಗೆ ಮತ್ತೊಂದು 0, 4 ಒಳಗಿಂದ ಮತ್ತೊಂದು 0 ಹೋಯಿತು. 4/1 ಇಂಟು 1500 ಉಳಿತಿ. ಈ 1500 ಮತ್ತು 4 ಎರಡೂ ಗುಣಿಸಿದಾಗ ಏನಕ್ಕತ್ ನೋಡ್ರಿ, 4 ಪೂಜ್ಲೆ ಪೂಜಿ 4 ಪೂಜ್ಲೆ ಪೂಜಿ 4 5 20. ಆಮೇಲೆ 4 1 1 ಈ 2 ದಶಕ ಕೂಡಿಸಿರ 6 ಆತಿ 6,000 ಆತಿ. 6/1 ಅಂತ 6,000/1 ಅಂತ ಇಟ್ಕೊಂಡು ಈ 1ಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ. ಅದಕ್ಕೆ 6,000 ಏನಪ್ಪ ಅಂದರೆ ಮತ ಚಲಾಯಿಸಿದವರ ಸಂಖ್ಯೆ ಅಂತ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ಕೋಬೋದು ನೀವು. 9ನೇದು, ಮೀರಾ ತನ್ನ ವೇತನದಲ್ಲಿ ₹400 ಉಳಿತಾಯ ಮಾಡುತ್ತಾಳೆ. ಇದು ಅವಳ ವೇತನದ, ನೋಡ್ರಿ ಇಲ್ಲಿ ಏನೈತಿ, ಮೀರಾ ತನ್ನ ವೇತನದಲ್ಲಿ ₹400 ಉಳಿತಾಯ ಮಾಡುತ್ತಾಳೆ. ಇದು ಅವಳ ವೇತನದ 10ರಷ್ಟು ಆದರೆ ಆಕೆ ವೇತನ ಎಷ್ಟು ಅಂತ ಕೇಳಿದಾರೆ. ಅಂದರೆ ಅವರ ತಿಂಗಳ ಪಗಾರದೊಳಗೆ ಏನು ಮಾಡ್ತಾಳಪ್ಪ ಅಂತಂದರೆ ಸುಮಾರು 400ರಷ್ಟು ಉಳಿತಾಯ ಮಾಡ್ತಾಳೆ ತಿಂಗಳ. ಅಂದರೆ 400ರಷ್ಟು ಉಳಿತಾಯ ಮಾಡ್ತಾಳಂದರೆ ಸುಮಾರು ಅವಳು ವೇತನದ 10ರಷ್ಟು ಏನಪ್ಪ ಅಂದರೆ ಉಳಿತಾಯ ಮಾಡ್ತಾಳು. ಅದು ಆಕೆಯ ಪಗಾರವನ್ನು, ಅಂದರೆ ಪಗಾರ ಅಂತಂದರೆ ಆಕೆಯ ಸ್ಯಾಲ್ರಿಯನ್ನು, ವೇತನವನ್ನು ಎಷ್ಟು ಅನ್ನೋದು, ತಿಂಗಳಿಗೆ ಎಷ್ಟು ಕೊಡ್ತಾರೆ ಅನ್ನೋದು ಹೇಳ್ರಿ ಅಂತ ಹೇಳಿದಾರೋ. ಅದು 9ನೇ ಕ್ವಶನ್ ಒಳಗೆ ಮೀರಾನ್ ಪಗಾರನ್ನು ಅಥವಾ ಸ್ಯಾಲ್ರಿಯನ್ನು ನಾವು ಏನು ಕಂಡುಹಿಡಿಬೇಕಂದ್ರೆ ವೇತನವನ್ನು ಕಂಡುಹಿಡಿಬೇಕಾಗೈತಿ. ನೋಡ್ರಿ ಏನು ಕೊಟ್ಟಾರೋ ನೋಡ್ಕೋಬೋದು. ನೋಡ್ರಿ, ಎಕ್ಸ್ ಆಕೆಯ ವೇತನ ಆಗಿರಲಿ, ಅಂದರೆ ವೇತನ ನಮಗೆ ಎಷ್ಟು ಅನ್ನೋದು ಗೊತ್ತಿಲ್ಲ, ಅದನ್ನ ಕಂಡುಹಿಡಬೇಕಾದ್ರೆ ಅದನ್ನು ಎಕ್ಸ್ ಇಟ್ಕೊಂಡು ಎಕ್ಸ್ ಇಂಟು 10/100. ಯಾಕೆ ಹಚ್ಕೊಂಡೆ 10/100? 10% ಅಂತ ಕೊಟ್ಟಾರೆ. 100ಕ್ಕೆ 10. ಅರ್ಥ ಆಯ್ತಾ? ಇಂಟು 400. ಅವಳು ತಿಂಗಳಿಗೆ ಇಷ್ಟು ರೊಕ್ಕ ಉಳಿಸ್ತಾಳೆ ಅಂತೇಳಿ ₹400 ಉಳಿಸ್ತಾಳೆ. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ 10 1 10 ಅಂದರೆ 1/10 ಬಂತು. ಓಕೆ, ಹಾಗಾದರೆ
ಇಲ್ಲಿ 1/10 ಬಂತಂತಂದರೆ ಇಲ್ಲಿ ಎಕ್ಸ್ ಇಂಟು 1x ಬಂತು. ಈ 10 ಇದೆಯಲ್ಲ, ಇಲ್ಲಿ 10 ಇಟ್ಕೋಬೇಕು. ಎಷ್ಟು ಇಟ್ಕೋಬೇಕು? 10 ಇಟ್ಕೋಬೇಕು. ಸಾರಿ, ಇಲ್ಲಿ 4 ಹಚ್ಚಿದ್ದೆ, 10 ಹಚ್ಕೋಬೇಕು. x/10 ಬಂತು. ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಎಕ್ಸನ್ನು ಹೊರಗೆ ಇಟ್ಕೊಂಡ್ರೆ ಈ 10 ಏನಪ್ಪ ಅಂತಂದರೆ, ಎಕ್ಸನ್ನು ಯಾಕೆ ಹೊರಗೆ ಇಟ್ಕೋಬೇಕಂದ್ರೆ ಎಕ್ಸ ಕಂಡುಹಿಡಿಬೇಕು ನಾವು. ಈ 10 ಭಾಗಾಕಾರದ್ದು ಏನಂತಂದರೆ ಗುಣಾಕಾರತಿ 10 × 400 ಆಯಿತು. ಈ 10 × 400 ಗುಣಿಸಿದಾಗ ಏನಕ್ಕತ್ತಂತಂದರೆ ಎಕ್ಸ್ = 4000 ಅಂದರೆ ರೂಪಾಯಿ 4000. ಹೌದಾ? ಈಗ ನೋಡ್ಕೋಬೋದು ನೀವು. 400 × 10, 10 ಪೂಜ್ಲೆ ಪೂಜಿ, 10 ಪೂಜ್ಲೆ ಪೂಜಿ, 14 40 ರೂಪಾಯಿ 4000 ಬಂತು. ಇದು ಏನಪ್ಪ ಅಂತಂದರೆ ಅವಳ ತಿಂಗಳ ವೇತನ. ಆದ್ದರಿಂದ ಮೀರಾಳ ವೇತನವು ತಿಂಗಳಿಗೆ ಎಷ್ಟೈತೆ ಅಂತಂದರೆ ರೂಪಾಯಿ 4000 ಆಗಿದೆ ಅಂತ ಹೇಳ್ಬೋದು. ಇನ್ನು 10ನೇ ಕ್ವಶನನ್ನು ನೋಡ್ಕೋಣ, ಏನೈತೆ ಅಂತೇಳಿ ನೋಡ್ಕೊಳ್ಳಿ. ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡವೊಂದು 20 ಪಂದ್ಯಗಳನ್ನು ಆಡಿತು. ಅವುಗಳಲ್ಲಿ 25ರಷ್ಟು ಪಂದ್ಯಗಳನ್ನು ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು ಅಂತ ಕೇಳಿದ. ಅಂದರೆ ಒಂದು ಋತುಮಾನ ಸ್ಥಳೀಯ ಕ್ರಿಕೆಟ್ ಪಂದ್ಯದಲ್ಲಿ 20 ಪಂದ್ಯಗಳನ್ನು ಆಡಿತು ಟೋಟಲ್. ಅವುಗಳಲ್ಲಿ ಎಷ್ಟು ಪಂದ್ಯಗಳನ್ನು ಗೆದ್ದಿದೆ ಅಂತ ಅವರು ಅಂಕಿ ಒಳಗೆ ಹೇಳಿಲ್ಲ. ಅವ್ರು ಏನು ಮಾಡಿದಾರೆ, 25% ಪಂದ್ಯಗಳನ್ನು ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳನ್ನು ಅಂಕಿಗಳಲ್ಲಿ ನೀವು ಹೇಳಬೇಕಂತ ಹೇಳಿದ್ದಾರೆ. ಹಾಗಾದರೆ ಈ 10ನೇ ಸಮಸ್ಯೆಗೆ ನಾವು ಏನು ಉತ್ತರ ಬರೀದೋ ಅಂದರೆ ನೋಡ್ಕೋಣ. ನೋಡ್ರಿ, ಕ್ರಿಕೆಟ್ ತಂಡ ಆಡಿದ ಪಂದ್ಯಗಳ ಸಂಖ್ಯೆ ಎಷ್ಟಿದೆ? 20. ಗೆದ್ದದ್ದು ಏನು ಮಾಡಿದ್ದಾರೆ ಅಂದರೆ 25% ಕೊಟ್ಟಾರ. 25% ಪಂದ್ಯ ಗೆದ್ದಿದೆ. ಅರ್ಥಾತಾ? ಒಂದು ಕ್ರಿಕೆಟ್ ತಂಡ 25ರಷ್ಟು ಪಂದ್ಯವನ್ನು ಏನು ಮಾಡಿತ್ತಂದರೆ ಗೆದ್ದಿದೆ. ಹಾಗಾದರೆ ಇದನ್ನು ಹೇಗೆ ಹಚ್ಕೋದು? 25/100. ಯಾಕೆ 25/100 ಹಚ್ಕೊಂಡಪ್ಪ ಅಂತಂದರೆ ಇಲ್ಲಿ 25% ಅಂತ ಕೊಟ್ಟಾರಲ್ಲ, 25% 100 ಕೆಳಗೆ ಬರೀಲೇಬೇಕು ಛೇದದೊಳಗೆ. ಅರ್ಥ ಆಯ್ತಾ? ಅವಾಗ 25/100 ಆತಿ. ಹಾಗಾದರೆ ಇಂಟು 20 ಏನಪ್ಪ ಅಂತಂದರೆ ಆಡಿದ ಪಂದ್ಯಗಳ ಸಂಖ್ಯೆ. ಆಡಿದ ಪಂದ್ಯಗಳ ಸಂಖ್ಯೆ ಎಷ್ಟಂದರೆ ಇಂಟು 20. ಹಾಗಾದರೆ ಈಗೇನು ಮಾಡ್ತಾವೆ ಅಂತಂದರೆ 5 5 25. ಹೌದಾ? ಅದಕ್ಕಿಂತ ಕಡ್ತಾ ಹೊಡಿಕ್ಕಿಂತ ಮುಂಚಿತವಾಗಿ 5 5 25 ಹೊಡಿಕ್ಕಿಂತ ಮುಂಚಿತವಾಗಿ 100ರೊಳಗೆ 1 0 ಅಂತ ತೆಗೆದಾನೆ. ಇಲ್ಲಿ 20ರೊಳಗೆ 1 0 ತೆಗೆದಾನೆ. ಇಲ್ಲಿ 10 ಉಳಿತಿ, ಇಲ್ಲಿ 25 ಐತಿ. 5 5 25. ಇನ್ನು 10 ಉಳಿದತ್ತಲ್ಲ, 5 2 10. ಹೌದಾ? ಹಾಗಾದರೆ ನೆಕ್ಸ್ಟು ಇಲ್ಲಿ ಏನು ಉಳಿತಿ? 5 ಉಳಿತಿ, ಇಲ್ಲಿ ಇಂಟು 2 ಉಳಿತಿ. ಅದನ್ನು ಮೇಲೆ ಹಚ್ಚೋದು 5 × 2. ಹಾಗಾದರೆ ಕೆಳಗೆ ಏನು ಇಲ್ಲಿದೆ, ಇಲ್ಲಿ ಛೇದದೊಳಗೆ 2 ಉಳಿದತ್ತಲ್ಲ, ಆ 2ನ್ನು ಬರ್ಕೊಂಡನಿ. ನೆಕ್ಸ್ಟ್ 5 2 10. ಇಲ್ಲಿ ಛೇದದೊಳಗೆ 2 ಬಂತು. 10/2 ಆಯ್ತು. ಇದನ್ನೇ ಹೇಗೆ ಕಟ್ತಾ ಹೊಡೆದನಂದ್ರೆ 2 1 2 5. ಅರ್ಥ ಆಯ್ತಾ? ಹಾಗಾದರೆ ಇದು ಎಷ್ಟು ಬಂತು? 5/1. ಅಂದರೆ 5/1 ಅಂದರೆ ಈ 1ಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ. = ಏನು ಮಾಡಿದಾನೆ ಅಂತಂದರೆ 5 ಅಂತ ಇಟ್ಟನಿ. ಅರ್ಥ ಆಯ್ತಾ? ಹಾಗಾದರೆ ಕ್ರಿಕೆಟ್ ತಂಡ ಗೆದ್ದ ಪಂದ್ಯಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 5 ಅಂತ ನಮಗೆ ಅರ್ಥ ಆಯಿತು. ಎಷ್ಟು? 5 ಪಂದ್ಯಗಳನ್ನು ಅದು ಗೆದ್ದಿದೆ. ಹಾಗಾದರೆ ಇವತ್ತಿಗೆ ಏನಪ್ಪ ಅಂತಂದರೆ ಈ ಫಾರ್ 2 ಅಂದರೆ ಮೊದಲ 7.1 ಒಳಗೆ ಏನು ಮಾಡಿದ್ದ ಅಂತಂತಂದರೆ 1ರಿಂದ 4 ಲೆಕ್ಕಗಳನ್ನು ಬಿಡಿಸಿತ್ತು. ಇವತ್ತು 5ರಿಂದ 10 ಲೆಕ್ಕಗಳನ್ನು ಏನಪ್ಪ ಅಂತಂದರೆ ನಿಮಗೆಲ್ಲ ಸಮಸ್ಯೆಗಳನ್ನು ಬಿಡಿಸಿದೆವು. ಹಾಗಾದರೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಸಮಸ್ಯೆಗಳನ್ನು ನೋಡೋಣ ನೆಕ್ಸ್ಟ್ ಅಭ್ಯಾಸದೊಳಗೆ. ಇವತ್ತಿಗೆ ಈ ಅಭ್ಯಾಸ 7.2 ಏನಪ್ಪ ಅಂತಂದರೆ ಅಭ್ಯಾಸ ಮುಕ್ತಾಯವತ್ತಂತ ಹೇಳ್ಬೋದು. 7.2 ಅಲ್ಲ, 7.1 ಅಭ್ಯಾಸ ಮುಕ್ತಾಯವತ್ತಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಅಭ್ಯಾಸದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಆಮೇಲೆ ಏನಾದರೂ ನಿಮಗೆ ಇದರಲ್ಲಿ ಸಮಸ್ಯೆ ಕಂಡು ಬಂದರೆ ಅದಕ್ಕೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಅಧ್ಯಾಯ 7.1 ಪರಿಮಾಣಗಳ ಹೋಲಿಕೆ ಅಭ್ಯಾಸವನ್ನು ಮುಗಿಸತ್ತೇವೆ. ಧನ್ಯವಾದಗಳು.